ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾಬ್ಧಿಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಕಾಲದ ಗಣನೆಗೆ ಅನುಸಾರವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನ ಗತಿಗೆ ಅನುಸಾರವಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಅನ್ನತಕ್ಕಂತಹ ಎರಡು ವಿಭಾಗವನ್ನು ಮಾಡಿದ್ದಾರೆ. ಉಪಾಸನಾ ಮಾರ್ಗವಾಗಿ ಹೋಗತಕ್ಕಂಥವರಿಗೆ ದಕ್ಷಿಣಾಯನದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಇರುತ್ತೆ. ಅರ್ಚನಾ ಮಾರ್ಗದಲ್ಲಿ ಹೋಗತಕ್ಕಂಥವರಿಗೆ ಉತ್ತರಾಯಣದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಬರುತ್ತೆ. ಆದ್ದರಿಂದ ಉಪಾಸನ ಪ್ರಾಧಾನ್ಯವಾಗಿರತಕ್ಕಂತಹ ದಕ್ಷಿಣಾಯನ ಮತ್ತು ಉತ್ತರಾಯಣಕ್ಕೆ ವಿಶೇಷವಾದಂತಹ ದೇವಯಾನ ಆಗಿರತಕ್ಕಂತಹ ಉತ್ತರಾಯಣಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇರುವುದರಿಂದ ಅದರಲ್ಲೂ ಕೂಡ ಈ ಉತ್ತರಾಯಣದಲ್ಲಿ ಸೂರ್ಯನಿಗೆ ಸಂಬಂಧಿಸಿರತಕ್ಕಂತಹ ಒಂದು ವಿಶೇಷವಾದಂತಹ ಮಾಸವಾದಂತಹ ಮಾಘ ಮಾಸ ಬರುವುದರಿಂದ ಇದು ಮಕರ ಸಂಕ್ರಾಂತಿ ಅಂಥೇಳಿ ಕರೆಸಿಕೊಳ್ಳುತ್ತೆ. ಮಕರ ಸಂಕ್ರಾಂತಿಯಲ್ಲಿ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅದು ಸಂಕ್ರಮಣ ಕಾಲ ಅಂತ. ಸಂಕ್ರಮಣ ಅಂತಂದರೆ ಒಂದು ವಿಶೇಷವಾದಂತಹ ಪರ್ವಕಾಲ. ಒಂದು ವರ್ಷದಲ್ಲಿ 12 ಸಂಕ್ರಮಣಗಳು ಬರುತ್ತೆ. ಅದರಲ್ಲಿ ಕರ್ಕಾಟಕ ಸಂಕ್ರಮಣ ಮತ್ತು ಮಕರ ಸಂಕ್ರಮಣಕ್ಕೆ ವಿಶೇಷವಾದಂತಹ ಶ್ರೇಷ್ಠತ್ವವನ್ನು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಅದರಲ್ಲೂ ಈ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಕರೆಸಿಕೊಂಡು ಆ ಮೂಲಕ ಸೂರ್ಯನ ಗತಿ ಉತ್ತರದ ಕಡೆ ಪ್ರಾರಂಭ ಆಗತಕ್ಕಂತಹ ವಿಶೇಷವಾದಂತಹ ದಿವಸ ಅದು ಮಕರ ಸಂಕ್ರಾಂತಿಯಾಗಿರುವುದರಿಂದ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರತಕ್ಕಂತಹ ಮಾಸ ಕೂಡ ಮಾಘ ಮಾಸ ಉತ್ತರಾಯಣದಲ್ಲೇ ಬರತಕ್ಕಂಥದ್ದು. ಆದ್ದರಿಂದ ಈ ಮಕರ ಸಂಕ್ರಮಣದ ಆಚರಣೆ, ಮಕರ ಸಂಕ್ರಮಣವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಅನ್ನತಕ್ಕಂತಹ ವಿಚಾರದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ. ಸ್ನಾನ, ದಾನ, ಪೂಜೆ, ಜಪ, ತರ್ಪಣ, ಶ್ರಾದ್ದ ಇದಕ್ಕೆಲ್ಲ ವಿಶೇಷವಾದಂತಹ ಒಂದು ಪರ್ವಕಾಲ ಅನ್ನತಕ್ಕಂಥದ್ದು ಮಕರ ಸಂಕ್ರಮಣ. ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಹಲವು ಕಡೆ ಹಲವು ರೀತಿಯಲ್ಲಿ ಈ ಮಕರ ಸಂಕ್ರಮಣಕ್ಕೆ ಕರೀತಾರೆ. ಅದಕ್ಕೆ ಅದರದ್ದೇ ಆದಂತಹ ಹೆಸರಿನಿಂದ ಕರೀತಾರೆ. ನಾವು ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಭೋಗಿ ಹಬ್ಬ, ಮಕರ ಸಂಕ್ರಮಣ, ಕನು ಹಬ್ಬ ಅನ್ನತಕ್ಕಂಥದ್ದು ಆಂಧ್ರದಲ್ಲಿ ಆಚರಣೆಯನ್ನು ಮಾಡ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅನ್ನತಕ್ಕಂತಹ ಹಬ್ಬದ ಆಚರಣೆಯನ್ನು ಮಾಡತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಪ್ರಯಾಗದಲ್ಲಿರ್ಬೋದು, ಗಂಗಾ ನದಿಯಲ್ಲಿರ್ಬೋದು ಅಥವಾ ಗಂಗಾ ಸಾಗರದಲ್ಲಿರ್ಬೋದು ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನಕ್ಕೆ ಹೇಳಿರುವುದರಿಂದ ಮಕರ ಸಂಕ್ರಮಣದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಪುಣ್ಯ ನದಿಗಳಲ್ಲಿ ಹೋಗಿ ಮಿಂದು ಆ ಮೂಲಕ ಪುನೀತರಾಗತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ಮಕರ ಸಂಕ್ರಮಣ. ಬೇರೆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪುಣ್ಯಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರದಲ್ಲಿ ಮಾಡತಕ್ಕಂತಹ ತೀರ್ಥ ಸ್ನಾನ ಇದಕ್ಕಿಂತ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಮಕರ ಸಂಕ್ರಮಣದಲ್ಲಿ ಇದೆ. ಅದರಿಂದಲೇ ಈ ಮಕರ ಸಂಕ್ರಮಣವನ್ನು ಒಂದು ಪುಣ್ಯಕಾಲ ಅಂಥೇಳಿ ಭಾವಿಸಿ ಉತ್ತರದಲ್ಲಿಯೂ ಕೂಡ ಆ ಪ್ರಯಾಗರಾಜ್ ಅಂಥೇಳಿ ಹೇಳ್ತಾರೆ. ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಳದಲ್ಲಿ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಸ್ನಾನ ಇರ್ಬೋದು, ಅದು ತೀರ್ಥ ಸ್ನಾನ ಅಂಥೇಳಿ ಕರೆಸಿಕೊಳ್ಳುತ್ತೆ. ಹೀಗೆ ನಮ್ಮ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿಯೇ ನಮ್ಮ ಸಂಸ್ಕೃತಿಯನ್ನು ನಂಬತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆ ಸೂರ್ಯನ ಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಕರ ಸಂಕ್ರಮಣವನ್ನು ವಿಶೇಷವಾಗಿ ಆಚರಿಸಿಕೊಳ್ಳತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಈ ಮಕರ ಸಂಕ್ರಮಣದ ದಿವಸ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇದೆ ಅಂತ ಹೇಳಿ ಸ್ನಾನದ ಮಹತ್ವ ಅದನ್ನು ಮಾಡತಕ್ಕಂತಹ ಕ್ರಮಗಳನ್ನೆಲ್ಲ ನಾನು ತಿಳಿಸಿದೆ. ದಾನವನ್ನು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ವಿಶೇಷವಾಗಿ ಆ ದಾನಕ್ಕೆ ಮಕರ ಸಂಕ್ರಮಣ ದಿವಸ ಮಹತ್ವ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ಆ ದಾನವನ್ನು, ಎಳ್ಳನ್ನು ದಾನವಾಗಿ ಕೊಡತಕ್ಕಂಥದ್ದು ಏನಿದೆ, ತಿಲ ದಾನ, ಇದಕ್ಕೆಲ್ಲ ತಿಲದಲ್ಲಿ ಅಂದರೆ ಎಳ್ಳಿನಲ್ಲಿ
ಎಳ್ಳನ್ನು ಮೈ ಮೇಲೆ ಸುರಿದುಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ಲೇಪನ ಮಾಡಿಕೊಂಡು ಅಭ್ಯಂಜನವನ್ನು ಮಾಡ್ತಕ್ಕಂಥದ್ದು, ಎಳ್ಳನ್ನು ಸೇವಿಸ್ತಕ್ಕಂಥದ್ದು, ಎಳ್ಳಿನಿಂದ ಈಶ್ವರನಿಗೆ ವಿಷ್ಣುವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ತುಂಬ ಶ್ರೇಷ್ಠ ಈ ಮಕರ ಸಂಕ್ರಮಣದಲ್ಲಿ. ಆದ್ದರಿಂದ ಈ ದಾನವನ್ನು ಮಾಡಬೇಕಾದರೂ ಕೂಡ ನಾವು ಆ ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು, ಕಬ್ಬಿನ ಚೂರುಗಳನ್ನು, ಕಬ್ಬಿನ ಜಲ್ಲೆ ಚೂರುಗಳನ್ನು ಸೇರಿಸಿ ಆ ಮೂಲಕ ಅದಕ್ಕೆ ಅದರದೇ ಆದ ಎಲಚಿ ಹಣ್ಣು ಇದೆಲ್ಲವೂ ಬದಲಿ ಫಲ ಅಂಥೇಳಿ ಹೇಳ್ತಾರೆ, ಇದೆಲ್ಲ ವಿಶೇಷವಾಗಿ ಸೇರಿಸಿ ದಾನವಾಗಿ ಕೊಡ್ತಕ್ಕಂಥದ್ದನ್ನು ಮಕರ ಸಂಕ್ರಮಣದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬಂದಿರ್ತೀವಿ. ಆದ್ದರಿಂದ ಯಾವ ವಸ್ತುಗಳನ್ನು ಇವತ್ತಿನ ದಿವಸ ಅಂದರೆ ಮಕರ ಸಂಕ್ರಮಣ ದಿವಸ ಯಾವ ವಸ್ತುಗಳನ್ನು ದಾನ ಮಾಡ್ತೀವೋ ಅದು ಅಕ್ಷಯವಾಗುತ್ತೆ ಅನ್ನತಕ್ಕದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಎಳ್ಳನ್ನು ದಾನ ಮಾಡಿದರೆ ಅದು ಅಕ್ಷಯವಾಗುತ್ತೆ, ಅಮೋಘ ಸೂರ್ಯನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ, ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಈ ಮಕರ ಸಂಕ್ರಮಣದ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ವಸ್ತ್ರದಾನಕ್ಕೆ ವಿಶೇಷವಾಗಿ ಹೇಳಿರತಕ್ಕಂಥದ್ದು ತಿಲದೇನು ದಾನ. ತಿಲ ಅಂದರೆ ಎಳ್ಳಿನ ಸಹಿತ ದೇನು ಹಸುವಿನ ದಾನವನ್ನು, ಗೋದಾನವನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ವಸ್ತ್ರದಾನವನ್ನು ಮಕರ ಸಂಕ್ರಮಣ ದಿವಸ ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ತಿಲ ಸಹಿತ ಅಂದರೆ ಎಳ್ಳಿನ ಸಹಿತ ವೃಷಭ ದಾನವನ್ನು ಮಾಡತಕ್ಕಂಥದ್ದು. ಗೋವಿನ ದಾನವನ್ನು ಹೇಗೆ ಮಾಡ್ತೀವೋ ಅದೇ ರೀತಿ ವೃಷಭ ದಾನವನ್ನು ಕೂಡ ಎಳ್ಳಿನ ಸಹಿತ ಮಾಡತಕ್ಕಂಥದ್ದಿದೆ. ಅದು ಮಕರ ಸಂಕ್ರಮಣದಲ್ಲಿ ವಿಶೇಷವಾದಂಥ ಫಲವನ್ನು ಕೊಡುತ್ತೆ, ಸಹಸ್ರ ಪಟ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ಪ್ರತಿನಿಧಿಸ್ತಕ್ಕಂತಹ ರೀತಿಯಲ್ಲಿ ಪ್ರಾತಿನಿಧಿಕವಾಗಿ ಎಳ್ಳನ್ನು ಮನೆ ಮನೆಗೆ ಹೋಗಿ ಬೀರತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಆದ್ದರಿಂದ ಗೋವನ್ನು ಪೂಜಿಸ್ತಕ್ಕಂಥದ್ದು, ಗೋದಾನವನ್ನು ಮಾಡತಕ್ಕಂಥದ್ದು, ವೃಷಭ ದಾನವನ್ನು ಮಾಡತಕ್ಕಂಥದ್ದು ಎಲ್ಲವೂ ಕೂಡ ಈ ಮಕರ ಸಂಕ್ರಮಣದಲ್ಲಿ ತುಂಬ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಗೋವಿನಲ್ಲಿ ನಾವು 33 ಕೋಟಿ ದೇವತೆಗಳ ಸಾನ್ನಿಧ್ಯವನ್ನು ಕೂಡ ಭಾವಿಸುವುದರಿಂದ, ಜೊತೆಯಲ್ಲಿ ಗೋಮಾತೆಯಲ್ಲಿ ಎಲ್ಲ ದೇವತೆಗಳ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅಷ್ಟವಸುಗಳು, ದ್ವಾದಶಾದಿತ್ಯರು ಎಲ್ಲ ದೇವತೆಗಳ ಒಂದು ಸಾನ್ನಿಧ್ಯ ಇರುವುದರಿಂದ ಗೋವಿನ ಪೂಜೆಯನ್ನು ಯಾವುದೇ ಒಂದು ಪರ್ವಕಾಲ ಬಂದರೂ ಕೂಡ ಆ ಸಮಯದಲ್ಲಿ ಗೋಪೂಜೆ ಇಲ್ಲದೆ ನಮ್ಮದು ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗುವುದಿಲ್ಲ. ಅದರಿಂದ ಅದು ಯಾವುದೇ ಶುಭ ಇರಲಿ ಅಥವಾ ಅಶುಭ ಕಾರ್ಯವೇ ಇರಲಿ, ಪೂರ್ವ ಅಥವಾ ಅಪರ ಯಾವುದೇ ಕಾರ್ಯ ಆದರೂ ಕೂಡ ಅದರಲ್ಲಿ ಹಸುವಿನ ಒಂದು ಪೂಜೆಗೆ, ಹಸುವಿನ ದಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಅದರಲ್ಲೂ ಕೂಡ ವಿಶೇಷವಾಗಿ 8 ವಿಧವಾದಂತಹ ಮಂಗಳ ವಸ್ತುಗಳು ಇದೆ ಅಂತ ಹೇಳ್ತಾರೆ. ಲೋಕಸ್ಮಿನ್ ಮಂಗಲ ಅಷ್ಟು ಬ್ರಾಹ್ಮಣೋ ಗೌ ಹುತಾಶನ ಹಿರಣ್ಯಂ ಸರ್ಪಿ ಆದಿತ್ಯ ಆಪೋ ರಾಜ ತಥಾಷ್ಟಮ ಅಂಥೇಳಿ ಹೇಳಿದ್ದಾರೆ. ಅಂದರೆ 8 ವಿಧವಾದಂತಹ ಮಂಗಳ ವಸ್ತುಗಳಲ್ಲಿ ಗೋವು ಕೂಡ ಸೇರುವುದರಿಂದ ಅದರ ದಾನವನ್ನು ನಾವು ಇಂತಹ ಪರ್ವಕಾಲಗಳಲ್ಲಿ ಮಾಡತಕ್ಕಂಥದ್ದು, ಗೋಪೂಜೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ ಈ ಮಕರ ಸಂಕ್ರಮಣದಲ್ಲಿ ಗೋವಿನ ಪೂಜೆಯನ್ನು ಮಾಡಿ ಆ ಮೂಲಕ ಗೋವಿಗೆ ಕಿಚ್ಚು ಹಾಯಿಸ್ತಕ್ಕಂಥ, ಅಂದರೆ ಯಾವುದೇ ದೃಷ್ಟಿಯಾಗಿದ್ದರೆ ಅಂತಹ ದೃಷ್ಟಿ ನಿವಾರಣೆ ಆಗಲಿ, ಹಸು ಫಲವತ್ತತೆಯಿಂದ ಕೂಡಲಿ, ಹಸು ಹಾಲನ್ನು ಚೆನ್ನಾಗಿ ಕೊಡುವಂತಾಗಲಿ, ಹಸು ಸುಭಿಕ್ಷವ ಗೋಬ್ರಾಹ್ಮಣೆ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋಭವಂತು ಅಂತ ಹೇಳಿದ್ದಾರೆ. ಆದ್ದರಿಂದ ಗೋವು ಸುಖವಾಗಿದ್ದರೆ ನಮ್ಮ ಜೀವನ ಸುಖವಾಗಿ ಇರುತ್ತೆ. ಯಾಕೆಂದರೆ ರೈತರಿಗೂ ಕೂಡ ಗೋವು ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾಯಿ ಕೇವಲ 1 ವರ್ಷ 2 ವರ್ಷ ಹಾಲು ಕೊಟ್ಟರೆ ಗೋಮಾತೆ ನಮಗೆ ಜೀವನ ಪೂರ್ತಿ ಹಾಲನ್ನು ಉಣಿಸುತ್ತೆ. ಆದ್ದರಿಂದ ಗೋಮಾತೆಯ ಋಣವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಮ್ಮ ಋಷಿಮನೆಗಳು ಈ ಗೋವಿನ ಮಹತ್ವವನ್ನು ತಿಳಿದುಕೊಂಡು ಅದರ ಒಂದು ಪೂಜೆಯನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ಹಬ್ಬದಲ್ಲಿ, ಹರಿದಿನಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಯಾವುದೇ ದೇವರ ಕೆಲಸವನ್ನು ಮಾಡಿದರೆ, ಪಿತೃಕಾರ್ಯವನ್ನು ಮಾಡಿದರೂ ಕೂಡ ಅಲ್ಲಿ ಗೋವಿಗೆ ನಮ್ಮ ಧರ್ಮದಲ್ಲಿ ಮಹತ್ವ ಇದ್ದೇ ಇದೆ. ಅದರಿಂದ ಈ ಮಕರ ಸಂಕ್ರಮಣದಲ್ಲಿಯೂ ಕೂಡ ಗೋದಾನವನ್ನು, ತಿಲಸಹಿತ ಗೋದಾನವನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠ. ಗೋದಾನ ಮಾಡಲಿಕ್ಕೆ ಆಗದೇ ಇದ್ದರೆ ಬೆಳ್ಳಿ ಅಥವಾ ಲೋಹದ ಒಂದು ಹಸುವನ್ನು ಎಳ್ಳಿನ ಸಹಿತ ದಾನವನ್ನು ಮಾಡಿದರೂ ಕೂಡ ಗೋದಾನದ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಮಕರ ಸಂಕ್ರಾಂತಿಯ ಅಧಿಷ್ಠಾನ ದೇವತೆಯಾದಂತಹ ಸೂರ್ಯನಾರಾಯಣನ ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇವೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.